ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವೀಕೆಂಡ್ ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಕಿಚ್ಚ ಸರ್ ಫುಲ್ ಗರಂ ಆಗಿದ್ದಾರೆ, ಸಖತ್ತಾಗೆ ಕ್ಲಾಸ್ ತಗೊಂತ ಇದ್ದಾರೆ ಅಂತ. ಎಕ್ಸ್ಪೆಷಲಿ ರಾಶಿಕಾ ಮತ್ತು ಚೈತ್ರ ಅವರಿಗೆ ನಾನು ಬೆಳಿಗ್ಗೆ ಪ್ರೋಮೋ ರಿವ್ಯೂ ಮಾಡಬೇಕಾದ್ರೂ ಹೇಳಿದ್ದೆ, ಅದಾದ್ಮೇಲೆ ಲೈವ್ ಬಂದಾಗ್ಲೂ ಹೇಳಿದ್ದೆ ಇಂತಿಂತರಿಗೆ ಕ್ಲಾಸ್ ಇರುತ್ತೆ ಅಂತ. ಖಂಡಿತವಾಗ್ಲೂ ಅದೇ ರೀತಿಯಾಗಿ ಇವಾಗ ಪ್ರೋಮೋದಲ್ಲಿ ರಾಶಿಕಾ ಮತ್ತು ನಮ್ಮ ಚೈತ್ರ ಅವರಿಗೆ ಕ್ಲಾಸ್ ಇದೆ ಅಂತ ಗೊತ್ತಾಗ್ತಿದೆ ಅಲ್ಲ. ಕ್ಲಿಯರ್ ಕಟ್ ಆಗಿ ಕಿಚ್ಚ ಸರ್ ಬೈತಾ ಇದ್ದಾರೆ. ಎಲ್ಲರೂ ಸರಿ ಇರಲಿಲ್ಲ, ಉಸ್ತಿವಾರಿ ಅಂತೂ ಮೊದಲೇ ಸರಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಯಾವ ಕಾರಣಕ್ಕೆ ಆ ರೀತಿ ಹೇಳ್ತಾರೆ, ಇನ್ನೂ ಯಾರಿಗೆಲ್ಲ ಕ್ಲಾಸ್ ಇದೆ, ಯಾವ ರೀತಿ ಇರುತ್ತೆ ಪಂಚಾಯಿತಿ, ಇವತ್ತು ಪಂಚಾಯಿತಿಯಲ್ಲಿ ಪಂಚರ್ ಆಗೋದು ಯಾರಿಗೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಾವು ಪ್ರೋಮೋ ವಿಷಯಕ್ಕೆ ಬರೋಣ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಟಾಂಗ್ ಬರ್ತಾನೆ ಮಾತಲ್ಲೇನೆ ನಮ್ಮ ಕಿಚ್ಚ ಸರ್ ರಾಶಿಕಾ ಹತ್ರ ಮಾತಾಡ್ತಾರೆ. ರಾಶಿಕಾ ಅವರೇ, ನಂಬರ್ 1 ಕ್ವಶನ್, ನಿಮ್ಮ ಉಸ್ತುವಾರಿ ಹೇಗಿತ್ತು, ಕರೆಕ್ಟಾಗಿ ಮಾಡಿದ್ರ ಅಂತ ಕೇಳ್ತಾರೆ. ಅವಾಗ ಹೌದು ಸರ್, ನಾನು ಕನ್ಫ್ಯೂಸ್ ಆಗಿದ್ದು ಸರಿ, ಬಟ್ ತುಂಬಾ ಜನ ತುಂಬಾ ಮಾತಾಡ್ತಾ ಇದ್ರು ಸರ್, ಆ ಕಾರಣಕ್ಕೆ ಅಂತ ಹೇಳಷ್ಟಲ್ಲೇ ಕಟ್ ಮಾಡಿ, ಅಲ್ಲ ಆ ವಿಷಯ ಗೊತ್ತು ಬಿಟ್ಬಿಡಿ, ಎಲ್ಲರೂ ಸರಿ ಇಲ್ಲ, ಆ ವಿಷಯ ಗೊತ್ತು, ಬಟ್ ಉಸ್ತುವಾರಿ ಮಾತ್ರ ಮೊದಲೇ ಸರಿ ಇರಲಿಲ್ಲ, ಎಲ್ಲರಿಗಿಂತ ಉಸ್ತುವಾರಿನೇ ಸರಿ ಇಲ್ಲ ಅಂತೇಳಿ ಕಿಚ್ಚ ಸರ್ ಮುಖದ ಮೇಲೆ ಹೊಡೆದಂಗೆ ರಾಶಿಕಾ ಅವ್ರಿಗೆ ಹೇಳ್ತಾ ಇದ್ದಾರೆ. 100% ಸತ್ಯ. ಯಾವ್ಯಾವ ವಿಷಯದಲ್ಲಿ ಅಂತ ಮುಂದೆ ಹೇಳ್ತೀನಿ. ಅದಾದ್ಮೇಲೆ ನಮ್ಮ ರಜತ್ ಅವ್ರು ಹೇಳ್ತಾರೆ, ಐ ಥಿಂಕ್ ಏನಂದ್ರೆ ಈ ಆಟ ಈ ಟಾಸ್ಕ್ ಆಳೋಕ್ಕೆ ನಮ್ಮ ಚೈತ್ರನೇ ಕಾರಣ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಐ ಥಿಂಕ್ ಚೈತ್ರ ಅವ್ರ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ, ಇನ್ನೂ ಕೆಲವರು ಕಾಂಟ್ರಿಬ್ಯೂಷನ್ ಕೂಡ ತುಂಬಾನೇ ಇದೆ, ಮೇನ್ ಆಗಿ ಉಸ್ತುವಾರಿನೇ. ಅದಾದ್ಮೇಲೆ ನಮ್ಮ ಇವ್ರು ಹೇಳ್ತಾರೆ, ಸುದೀಪ್ ಸರ್ ಹೇಳ್ತಾರೆ, ಎಲ್ಲರೂ ಸರಿ ಇಲ್ಲ, ಆ ವಿಷಯಕ್ಕೆ ಹಿಂಗೆ ಆಯ್ತಂತ. ಬಟ್ ಚೈತ್ರ ಅವ್ರು ಮಾತ್ರ ಆಡಿದ ಮಾತುಗಳು, ಅದ ಗಿಲ್ಲದಾಗಿರ್ಬೋದು, ಗಿಚ್ಚದಾಗಿರ್ಬೋದು, ಉಗಿಯೋದಾಗಿರ್ಬೋದು, ಇವೆಲ್ಲದ ಬಗ್ಗೆ ಮೆನ್ಷನ್ ಮಾಡ್ತಾರೆ ಕಿಚ್ಚ ಸಾರು. ಒಂದ್ಸಲ ನೀವು ಥಿಂಕ್ ಮಾಡಿ, ನಮ್ಮ ಚೈತ್ರ ಅವ್ರಿಗೆ ಯಾವ ರೀತಿ ಎಲ್ಲ ರುಬ್ಬೋದು, ಯಾವ ರೀತಿ ಎಲ್ಲ ಕ್ಲಾಸ್ ತಗೋಬೋದು ಅಂತ. ಈ ಗಿಲ್ಲದಾಗಿರ್ಬೋದು, ಉಗಿಯೋದಾಗಿರ್ಬೋದು, ನಾವೆಲ್ಲ 10, 12, 13 ವರ್ಷದ ಹುಡುಗರು ಹುಡುಗಿರ ತಾನೇ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಖಂಡಿತವಲ್ಲೂ ಇದ್ರ ಬಗ್ಗೆ ಘನವಾಗಿ, ಅದ್ಭುತವಾಗಿ, ಆಕರ್ಷವಾಗಿ ಚರ್ಚೆ ಆಗೋದ್ರಲ್ಲಿ ಸಂದೇಹನ ಬೇಡ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಬೆಳಿಗ್ಗೆ ಪ್ರೋಮೋದಲ್ಲಿ, ಈಗ ನಗ್ತಾ ಇರೋ ಪ್ರೋಮೋ ಬಂದಿದೆ, ಬಟ್ ಎಪಿಸೋಡ್ ಇದೇ ರೀತಿ ಎಲ್ಲ ಇರುತ್ತೆ ಅಂತೆಲ್ಲ ಅನ್ಕೋಬಿಡಿ ಅಂತ ಹೇಳಿದ್ದೆ. ಬಟ್ ಈ ಪ್ರೋಮೋ ಸ್ವಲ್ಪ ಹಾಟ್ ಆಗಿದೆ, ಹಂಗಂತ ಹೆವಿ ಕ್ಲಾಸ್ ಏನಿರಲ್ಲ, ನಾರ್ಮಲ್ ಆಗಿ ಇರುತ್ತೆ ಎಪಿಸೋಡ್, ಅಷ್ಟನ್ನೇ ಕನ್ಸಿಡರ್ ಮಾಡಿ. ನನಗೆ ಯಾಕೋ ಆ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅದೇ ಚೈತ್ರ ಅವ್ರು ಹೋಗ್ತಾರೆ ಮನೆಯಿಂದ, ಆ ಕಾರಣಕ್ಕೆ ಅಷ್ಟೇನು ಇರಲ್ಲ ಅನ್ಕೊಂಡಿದ್ದೀನಿ. ಇನ್ನು ಅದಾದ್ಮೇಲೆ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ರಾಶಿಕಾ ಅವರು ಉಸ್ತುವಾರಿಯಿಂದ ಹಿಡಿದು ಕ್ಯಾಪ್ಟನ್ ವರೆಗೂ ಎಲ್ಲ ಮಿಸ್ಟೇಕ್ಗಳಿದ್ದಾರೆ, ಎಲ್ಲ ಫೇವರಿಸಮ್ ಆಗಿ ನಿರ್ಧಾರಗಳನ್ನು ತಗೊಂಡಿದ್ದಾರೆ. 1, 2 ಸುಮಾರು ಗುರು ಅನ್ನೋ ಲೆವೆಲಿಗೆ ಬರುತ್ತೆ. ಮೊದಲನೇದಾಗಿ ಏನಂದ್ರೆ, ಈಗ ನೋಡಿ, ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ, ಎಲ್ಲರೂ ಗ್ರೂಪಿಸಮ್ ಮಾಡ್ಕೊಂತಾರೆ, ಅದು ಬೇರೆ ವಿಷಯ. ಗ್ರೂಪ್ ಅಂತ ಬಂದಾಗ ಮಾಡೋರು ಅದೇ ಮಾಡಿದ್ರು, ಇನ್ನೊಬ್ರು ಅದೇ ಮಾಡಿದ್ರು, ಬೇರೆ ಯಾರು ಮಾಡ್ತಾರೋ ಎಲ್ಲರೂ ಮಾಡ್ತಾರೆ ಅದೇ ವಿಷಯ. ಬಟ್ ಅದೇ ವೀಕೆಂಡ್ ಅಲ್ಲಿ ಚರ್ಚೆ ಆಗೋದು. ಅದೇ ರೀತಿಯಾಗಿ ನಮ್ಮ ರಾಶಿಕಾ ಅವರು ಮೊದಲನೇದಾಗಿ ಸೂರಜ್ ಸೇವ್ ಮಾಡ್ತಾರೆ, ಸೆಕೆಂಡ್ನೇದಾಗಿ ಅಶ್ವಿನಿ ಸೇವ್ ಮಾಡ್ತಾರೆ, ಮೂರನೇದಾಗಿ ರಘುನ್ ಸೇವ್ ಮಾಡ್ತಾರೆ. ಹೀಗೆ ತಗೊಂಡಾಗ ಅವ್ರಿಗೆ ಫೇವರ್ ಯಾರಿದ್ರೆ ಅವ್ರನ್ನೇ ಸೇವ್ ಮಾಡ್ಕೊಂತ ಬರ್ತಾರೆ. ಆ ರೀತಿ ಆಗಿದೆ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದ್ಕೆ, ರಜತ್ ಅವ್ರನ್ನ ಸೇವ್ ಮಾಡಿದ್ಕೆ ಈ ಪಾಯಿಂಟ್ ರೈಸ್ ಆಗೇ ಆಗುತ್ತೆ. ಯಾಕೆ ಅಂದ್ರೆ 3-4 ವಾರಗಳಿಂದ ಕಂಟಿನ್ಯೂ ಆಗಿ ಗಿಲ್ಲಿ ಅವರು ನಾಮಿನೇಟ್ ಮಾಡ್ಕೊಂತ ಬರ್ತಿದ್ದಾರೆ. ಏನ್ ಹೇಳ್ತಂದ್ರೆ ಕ್ಯಾಪ್ಟನ್ ಮಾತು ಕೇಳಲ್ಲ ಅಂತಾರೆ, ಅದಾದ್ಮೇಲೆ ಕಳಪೆ ಕಾಮಿಡಿ ಮಾಡ್ತಾರೆ, ಕೆಳಗಾಕಿ ಕಾಮಿಡಿ ಮಾಡ್ತಾರೆ, ಒದ್ದಾಡಿ ಕಾಮಿಡಿ ಮಾಡ್ತಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ. ಇದೇ ರೀಸನ್ಸು, ಇದೇ ಸ್ಟೇಟ್ಮೆಂಟ್ಗಳು ಇನ್ನು ಎಷ್ಟು ದಿನ ಕೊಡ್ತೀರಾ ಅಂತ ಮಾತು ಬಂದೇ ಬರುತ್ತೆ. ಮುಖ್ಯವಾಗಿ ಅದು ಬೇರೆ, ಗಿಲ್ಲಿ ಅವರು ಆ ಟೈಮಲ್ಲಿ ಮಾತಾಡ್ತಾರೆ, ನೀವು ಮಾಡಿದಾಗ ಉಸ್ತುವಾರಿ ಮಾಡಿದಾಗ ನೀವೇನ್ ಮಾಡಿದ್ರಿ, ಏನ್ ಮಾತಾಡಿದ್ರಿ, ಅದೇ ರೀತಿಯಾಗಿ ರಘುವರು ಉಸ್ತುವಾರಿ ಮಾಡಿದಾಗ ನೀವೇನ್ ಮಾತಾಡಿದ್ರಿ, ಅದೆಲ್ಲರೂ ಪ್ರಶ್ನೆ ಮಾಡಿದಾಗ ನೀವು ಕರೆಕ್ಟ್ ಆಗಿದ್ರಿ, ಈಗ ನಾನು ಮಾತಾಡಿದಾಗ ಕರೆಕ್ಟ್ ಇಲ್ವಾ ಅಂತ ಒಂದು ಕ್ವಶನ್ ರೈಸ್ ಮಾಡ್ತಾರೆ. ಆ ಕ್ವಶನ್ ಬಗ್ಗೆ ಖಂಡಿತವಾಗ್ಲೂ ಈ ವೀಕೆಂಡ್ ಅಲ್ಲಿ ಇದರಲ್ಲಿ ರಾಶಿಕರಿಗೆ ಸಖತ್ತಾಗಿ ಕ್ಲಾಸ್ ತಗೊಂತಾರೆ, ರೂಪ್ದಾರ ಅಂತ ಹೇಳ್ಬೋದು ಕಿಚ್ಚ ಸಾರು. ಇನ್ನು ಅದಾದ್ಮೇಲೆ ಮೇನ್ ಆಗಿ ಡ್ರಮ್ ಟಾಸ್ಕ್ ಮತ್ತೆ ಕ್ಯಾಪ್ಟನ್ ಟಾಸ್ಕ್, ಇವ್ರು ಏನಂದ್ರೆ ಆ ಡ್ರಮ್ ಟಾಸ್ಕ್ ಅಲ್ಲಿ ಅಶ್ವಿನಿ ಅವ್ರು ಗೆಲ್ಬೇಕು ಅನ್ನೋ ಒಂದೇ ಒಂದು ರೀಸನ್ ಇಟ್ಕೊಂಡು ಎಷ್ಟು ಸಲ ಆಟ ಆಡಿಸ್ತಾರೆ ಅಂದ್ರೆ ಖಂಡಿತವಾಗ್ಲು. ಅದಾದ್ಮೇಲೆ ಕಿಚ್ಚ ಸರ್ ಪ್ರೋಮೋದಲ್ಲಿ ಕೇಳಿರ್ಬೋದು, ಮೊದಲನೇ ಪ್ರಶ್ನೆ ನೀವು ಉಸ್ತುವಾರಿ ಸರಿ ಮಾಡಿದ್ರ ಅಂತ ಕೇಳ್ತಾರೆ. ಅಂದ್ರೆ ಇನ್ನು 2ನೇ ಪ್ರಶ್ನೆ, 3ನೇ ಪ್ರಶ್ನೆ ಇರುತ್ತೆ. 2ನೇ ಪ್ರಶ್ನೆ ಏನಂದ್ರೆ ನೀವು ಯಾರಿಗೋಸ್ಕರ ಫೇವರ್ ಮಾಡ್ತಾ ಇದ್ರಿ, ಫೇವರ್ಗೋಸ್ಕರ ಉಸ್ತುವಾರಿ ತಪ್ಪು ಮಾಡಿದ್ರ ಅಂತೆಲ್ಲ ಕೂಡ ಕ್ವಶನ್ ಅಂತೂ ಬಂದೇ ಬರುತ್ತೆ. ಮೇನ್ ಆಗಿ ಡ್ರಮ್ ಟಾಸ್ಕ್ ಅಲ್ಲಿ ಕೇವಲ ಅಶ್ವಿನಿ ಅವ್ರು ಗೆಲ್ಬೇಕಂತಾನೆ ಆ ರೀತಿ ಎಲ್ಲ ಮಾಡ್ತಾ ಇದ್ರು ಅಂತೆಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಪ್ರತಿ ಒಂದ್ರಲ್ಲೂ 1 ನಿಮಿಷ ತಡೀರಿ ಅಂತೇಳಿ ಉಸ್ತುವಾರಿನ ಉಲ್ಟಾ ಪಲ್ಟಾ ಮಾಡಿ ಟಾಸ್ಕ್ ಎಲ್ಲ ಹಾಳು ಮಾಡ್ಬಿಟ್ರಂತಾನೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಐ ಥಿಂಕ್ ಕೇವಲ ರಾಶಿಕಾ ಮಾತ್ರ ಅಂತಲ್ಲ,
ಇಡೀ ಸೀಸನ್ ಅಲ್ಲೇನೆ ಒಂದು ಟಾಸ್ಕ್ ಕೂಡ ಕರೆಕ್ಟ್ ಆಗಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋರು ಅಷ್ಟು ಚೆನ್ನಾಗಿದ್ರಲ್ಲಿ ಆ ರೀತಿನೇ ಹೇಳ್ಬೋದು. ಯಾಕಂದ್ರೆ ರಜತ್ ಮತ್ತೆ ಚೈತ್ರ ಬಂದ ಮೇಲೆ ಆದ್ರೂ ಚೇಂಜ್ ಆಗ್ತಾರಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಆದ್ರೂ ಚೇಂಜ್ ಆಗಿಲ್ಲ, ಆಗೋದು ಇಲ್ಲ, ಮುಂದೆ ಕೂಡ ನೋ ಚಾನ್ಸ್ ಅಂತ ನನಗಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ನಾನಂತೂ ಅಬ್ಸರ್ವ್ ಮಾಡಿದಾಗ, ನನ್ನ ಒಂದು ಪರ್ಸ್ಪೆಕ್ಟಿವ್ ನೋಡಿದಾಗ, ರಘು ಮತ್ತು ಗಿಲ್ಲಿ ಅವರಿಗೆ ಪಾಸ್ 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 ಅಂತ ಕೊಡ್ತಾ ಇದ್ರಲ್ಲ, ಓ ಮೈ ಗಾಡ್, ಎಷ್ಟು ಸಲ ಗುರು ಒಂದು ಟಾಸ್ಕ್ ಅಲ್ಲಿ ಪಾಸ್ ಕೊಡೋದು, ಒಂದಾ ಎರಡಾ ಸಖತ್ತಾಗೆ ಕೊಡ್ತಾ ಇದ್ರು. ಅದು ಬೇರೆ ಕೌಂಟ್ ಮಾಡೋದು ನೋಡ್ಬೇಕು ನೀವು. 1 2 3 4 5 3 ಅಂದ್ರೆ 1ರಿಂದ 10ವರೆಗೆ ಎಣಿಸ್ಬೋದು ಸ್ಪೀಡ್ ಆಗಾದ್ರೆ. ಅಷ್ಟೆಲ್ಲ ಗ್ಯಾಪ್ ಕೊಟ್ಟು ಕೌಂಟ್ ಮಾಡ್ತಾ ಇದ್ರು. ಬಾಲ್ ತಣಕಾದ್ರೆ ಬಾಲ್ ದಬ್ತಾರೆ, ಒಳಕ್ ಹೋದ್ರೆ ಹತ್ರ ಹೋಗ್ತಾರೆ, ಗಿಲ್ಲಿ ಪಾಸ್ ಅಂತ ಹೇಳಿ ಹೇಳಿ ಕೊನೆಗೆ ಏನಿಲ್ಲ, ಅಲ್ಲಿ ಆ ಕಡೆ ಕಾವ್ಯ ಮತ್ತು ಸೂರಜ್ ಅವರು ಇರ್ತಾರೆ. ಒಂದ್ ವೇಳೆ ಫಿಸಿಕಲ್ ಟಾಸ್ಕ್ ಏನಾದ್ರು ಗೆದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೂರಜ್ ಅವ್ರ ಕ್ಯಾಪ್ಟನ್ ಆಗ್ತಾರೆ. ಸೂರಜ್ ಕ್ಯಾಪ್ಟನ್ ಆಗ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರ ಅಂತೆಲ್ಲ ಅನಿಸ್ತಾ ಇತ್ತು. ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇತ್ತು, ತುಂಬಾನೇ ವೈರಲ್ ಆಗ್ತಾ ಇತ್ತು. ಆ ಒಂದು ವಿಷಯಕ್ಕೆ, ಆ ಒಂದು ಕಾರಣಕ್ಕೆ ಸುದೀಪ್ ಸರ್ ಅವರು ಅದನ್ನೇ ಕೇಳ್ತಾರೆ, ಉಸ್ತುವಾರಿ ಸರಿ ಇತ್ತ? ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ನೀವು ಯಾರು ಪ್ರಯೋಜನ ಮಾಡ್ತಾ ಇದ್ರಿ? 3ನೇ ಪ್ರಶ್ನೆ, ಯಾರನ್ನ ಗೆಲ್ಸ್ಬೇಕಂತ ನೀವು ಕಾಯ್ತಾ ಇದ್ರಿ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಾಮಿನೇಷನ್ ಸೀರೀಸ್ ಅಂತ ಬಂದಾಗ್ಲೂ ಅಷ್ಟೇನೆ 60-70 ದಿನ ಇರೋನ್ನ ಮನೇಲಿ ಇಟ್ಕೊಂಡು ನೀವು ರಜತನ್ನ ಸೇವ್ ಮಾಡಿ ಗಿಲ್ಲಿನ ನಾಮಿನೇಟ್ ಮಾಡ್ತೀರಾ ಅಂದ್ರೆ ನೀವೇನ್ ನೋಡಿದ್ರ, ಏನ್ ಆಟ ಆಡ್ತಾ ಇದ್ರ ಅಂತ ಒಂದು ಪ್ರಶ್ನೆ ಉದ್ಭವ ಆಗೋದು ಗ್ಯಾರಂಟಿ. ಅದೇ ರೀತಿಯಾಗಿ ಪಂಚಾಯತಿಲಿದೆ. ಇಲ್ಲಿ ಕೇವಲ ಚೈತ್ರ ರಾಶಿಗೆ ಮಾತ್ರ ಅಲ್ಲ, ಅಶ್ವಿನಿ ಅವ್ರಿಗೂ ಇದೆ, ಕಾವ್ಯ ಅವ್ರಿಗೂ ಇದೆ, ಅದೇ ರೀತಿಯಾಗಿ ರಜತ್ ಅವ್ರಿಗೂ ಸ್ವಲ್ಪ ಇದೆ, ಉಸ್ತುವಾರಿಗಳಂತೂ ಮಸ್ತ್ ಇದೆ. ಸೂರಜ್ ಅವರು ಕೂಡ ಒಂದು ಸ್ಟ್ರಾಟಜಿ ಮಾತಾಡಿರ್ತಾರೆ, ಆ ಸ್ಟ್ರಾಟಜಿನ ಬೇರೆ ಹತ್ರ ಹೋಗಿ ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಕ್ಲಾಸ್ ಇದೆ. ಇನ್ನು ರಕ್ಷಿತಾ ಧ್ರುವಂತ್ ಅವ್ರು ಬಂದ್ರೆ, ಧ್ರುವಂತ್ ಅವ್ರಿಗೆ ಸ್ವಲ್ಪ ಲಿಮಿಟ್ ಅಲ್ಲಿ, ಬಟ್ ರಕ್ಷಿತಾ ಮಾತ್ರ ಬುದ್ಧಿ ಮಾತೆಲ್ಲ ಹೇಳ್ತಾರೆ ಅಂತ ಅನ್ಕೊಂಡಿದೀನಿ, ಅಲ್ಲ ಹೇಳ್ತಾರೆ ಕೂಡ. ಅದು ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತಾ ಕಾದ್ ನೋಡ್ಬೇಕು. ಬಂದಿದಂತ ಮಾಹಿತಿ ಅಷ್ಟಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಇವಾಗಲೂ ಅದನ್ನ ಹೇಳ್ತೀನಿ. ಏನ್ ಗೊತ್ತಾ, ಧ್ರುವಂತ್ ಅವರಿಗೆ ನಿಮ್ಗೆ ಯೋಗ್ಯತೆ ಇಲ್ಲ, ನಾಚಿಕೆ ಇಲ್ವಾ, ಏನಕ್ಕೆ ಬಂದಿರಾ, ವ್ಯಕ್ತಿತ್ವ ಆಡಕ್ಕೆ ಬಂದಿದ್ದೀರಾ. ಅದಾದ್ಮೇಲೆ ಏನೋ ಒಂದು ಯೂಸ್ ಮಾಡ್ತಾರಪ್ಪ, ಆ ಪದಗಳೆಲ್ಲ ಯೂಸ್ ಮಾಡ್ತಾರೆ. ಆ ಪದಗಳೆಲ್ಲ ಯೂಸ್ ಮಾಡಿರೋ ಕಾರಣ ಕಿಚ್ಚ ಸಾರಿಂದ ಆ ರೀತಿ ಎಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಬಿಗ್ ಬಾಸ್ ಮನೆಗೆ ಬರಂತೆಲ್ಲ ಹೇಳ್ತಾರೆ. ಇವ್ರ ಯೋಗ್ಯತೆ, ಅವ್ರ ಯೋಗ್ಯತೆ ಬಗ್ಗೆ, ಯಾರ ಯೋಗ್ಯತೆ ಬಗ್ಗೆ ಮಾತಾಡೋ ಯಾವರೆಗೂ ಅಧಿಕಾರ ಇಲ್ಲ ಅಂತ ಇದಕ್ಕಿಂತ ಮುಂಚೆನೆ ಅದೇ ರಕ್ಷಿತ್ ಅವ್ರ ಬಗ್ಗೆ ಅಶ್ವಿನಿ ಮತ್ತು ಜಾನಿ ಅವರು ಮಾತಾಡಿದಾಗ ಅವರು ಕಿಚ್ಚ ಸರ್ ಅದೇ ರೀತಿ ಹೇಳಿದ್ರು. ಈಗಲೂ ಕೂಡ ಅದನ್ನೇ ಹೇಳ್ತಾರೆ, ಬೇರೆ ಸಂದೇಹನ ಬೇಡ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿರುತ್ತೆ ವೀಕೆಂಡ್. ಕಿಚ್ಚನ್ ಚಪ್ಪಾಳೆ ಇಲ್ಲೇ ಗೊತ್ತಾಗುತ್ತೆ ಏನಂತ ಅಂದ್ರೆ ಯಾರು ಸರಿ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಕೊಡ್ತಾರ ಕಿಚ್ಚನ್ ಚಪ್ಪಾಳೆ ಅಂತ ಕೇಳೋದಾದ್ರೆ, ಐ ಥಿಂಕ್ ಮೈ ಪರ್ಸ್ಪೆಕ್ಷನ್, ಮೈ ಒಂದು ಪ್ರಿಡಿಕ್ಷನ್ ಏನಾದ್ರು ಹೇಳ್ಬೇಕಂದ್ರೆ ಕಾವ್ಯ ಅವರಿಗೆ ಈ ವಾರದ ಕಿಚ್ಚನ್ ಚಪ್ಪಾಳೆ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ. ಸಮ್ ಮಿಸ್ಟೇಕ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ಎಲ್ಲಿ ಇಲ್ಲದ ಕಾವ್ಯ ಈ ವಾರ ಸ್ವಲ್ಪ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ರು. ಆ ಡಮ್ ಟಾಸ್ಕ್ ಅಲ್ಲಿ, ಎಸ್ಪೆಷಲಿ ಡ್ರಮ್ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ನೋಡೋಣ, ಮತ್ತೆ ಧ್ರುವಂತ್ ಅವ್ರು ಸಿಗುತ್ತಾ, ಕಾವ್ಯ ಅವರು ಸಿಗುತ್ತಾ, ಅಶ್ವಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅವ್ರಿಗೂ ಸಿಗುತ್ತಾ ಕಿಚ್ಚನ್ ಚಪ್ಪಾಳೆ ಅಂತ ನೋಡ್ಬೇಕು. ಅದ್ಭುತವಾಗಿ ಎಲ್ಲ ಟಾಸ್ಕ್ ಆಡ್ದ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ, ಬಟ್ ಎಡವಟ್ಟುಗಳು ಕೂಡ ಮಾಡ್ಕೊಂಡಿದ್ದಾರೆ. ಮೇನ್ ಆಗಿ ಉಸ್ತುವಾರಿಗಳು ಆ ಡ್ರಮ್ ಟಾಸ್ಕ್ ಅಲ್ಲಿ ಮಾಡಿದ. ಫಸ್ಟ್ ನೋಡಿದಾಗ ಇವ್ರು ವಿನ್ ಆದ್ರು, ಇವ್ರು ಗೆದ್ರು, ಮತ್ತೆ ಇನ್ನೊಂದ್ಸಲ ಬರ್ತಾರೆ, 1 ನಿಮಿಷ ಅಂತಾರೆ. ಅಂದ್ರೆ ಇವ್ರು ಉಸ್ತುವಾರಿ ಕರೆಕ್ಟ್ ಆಗಿ ಮಾಡಲ್ಲ ಅಂತೇಳಿ ಅವ್ರು ಯಾವ ರೀತಿ ಎಲ್ಲ ಉಪಯೋಗಿಸ್ಕೊಂಡಿದ್ದಾರೆ, ಯಾವ ರೀತಿ ಎಲ್ಲ ಇರಲ್ಲ, ಅಡ್ವಾಂಟೇಜ್ ತಗೊಂಡಂತ ಕಿಚ್ಚ ಸಾರೇ ಮೇಂಟೈನ್ ಮಾಡ್ತಾ ಇದ್ರಲ್ಲಿ. ಆದ ಕಾರಣ ಮೆನ್ಷನ್ ಮಾಡ್ತಾ ಇದ್ದಾರೆ. ಆ ಮೆನ್ಷನ್ ಮಾಡಿದಾಗ ಗೊತ್ತಾಗುತ್ತೆ ಯಾರೆಲ್ಲ ಮಧ್ಯದಲ್ಲಿ ಹೋಗಿ ಬಾಯ್ ಮಾಡಿದ್ರು, ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಅವ್ರಿಗೆಲ್ಲ ಸಖತ್ತಾಗಿಲ್ಲ. ಸ್ವಲ್ಪ ಅಂತ ಕ್ಲಾಸ್ ಇರುತ್ತೆ ಅಂತಾನೆ ನಾನು ಹೇಳ್ಬೋದು. ಆ ರೀತಿಯಾಗಿ ಪ್ರೋಮೋ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ, ರಾಶಿಕ್ ಅವರ ಫೇಸ್ ನೋಡಿದಾಗಂತೂ ಸಖತ್ತಾಗಿ ಲೋ ಆಗಿತ್ತು. ಚೈತ್ರ ಅವ್ರದ್ದು ಆಲ್ಮೋಸ್ಟ್ ಅಷ್ಟೇನೆ. ನಿಮಗೆ ಪ್ರೋಮೋ ನೋಡಿದಾಗ ಏನು ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.